ನಮಸ್ಕಾರ. ಚಿತ್ರರಂಗದಲ್ಲಿ ಒಂದು ಮಾತಿದೆ, ಏನಂದ್ರೆ ಗೆಲುವಿಗೆ ನೂರಾರು ಜನ ಅಪ್ಪಂದಿರು, ಸೋಲು ಅನಾಥ ಶಿಶು ಅಂತ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ 2026ರಲ್ಲಿ ಒಂದು ಭರ್ಜರಿ ಪ್ರದರ್ಶನ ಕಾಣ್ತಾ ಇರುವಂತ ಚಿತ್ರ ಅಂತ ಹೇಳಿದ್ರೆ ಬಹುಶಃ ಅದು ಲವ್ ಮಾಕ್ಟೇಲ್ 3 ಚಿತ್ರ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಹಲವು ಸಿನಿಮಾಗಳು ಬಿಡುಗಡೆ ಆದ್ರೂ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಸುದ್ದಿ ಆಗಿರಲಿಲ್ಲ. ಲವ್ ಮಾಕ್ಟೇಲ್ 3 ಚಿತ್ರ ಒಂದು ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾವಾಗಿ ರೂಪುಗೊಂಡು ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಥೆಯ ವಿಚಾರವಾಗಿ ಇಬ್ಬರ ಮಧ್ಯೆ ಜಟಾಪಟಿ ನಡೀತಾನೆ ಇತ್ತು. ಒಬ್ರು ಇದು ತಮ್ಮ ಕತೆ, ಚಿತ್ರದ 2ನೇ ಭಾಗ ತಮ್ಮ ಕಥೆಯನ್ನ ಹೋಲುತ್ತೆ, ನಾವು ಈಗಾಗಲೇ ಈ ಕಥೆಯನ್ನ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರಿಗೆ ಹೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹಲವು ಮಾತುಕತೆಗಳು, ಸುದ್ದಿಗೋಷ್ಠಿಗಳೆಲ್ಲ ನಡೆದು ಕೊನೆಗೆ ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂಗಳಕ್ಕೆ ಬಂದು ಒಂದು ರೀತಿಯಲ್ಲಿ ಸುಖಾಂತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಚಿತ್ರೋದ್ಯಮದ ಬೆಳವಣಿಗೆ ಹಿತದೃಷ್ಟಿಯಿಂದಾಗಿ ವಾಣಿಜ್ಯ ಮಂಡಳಿಯವರು ಸಂಧಾನ ಸಭೆಯನ್ನ ಮಾಡಿ ಸುಖಾಂತ್ಯ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಪ್ರಶ್ನೆ ಏನಂತ ಹೇಳಿದ್ರೆ, ಗೆಲುವು ಅಂತ ಬಂದಾಗ ಅದಕ್ಕೆ ಪಾಲ್ದಾರರಾಗೋದಕ್ಕೆ ಎಲ್ಲರೂ ಬರ್ತಾರೆ, ಹಾಗೆ ಅದಕ್ಕೆ ಆದಂತ ತಮ್ಮದೇ ಆದ ರೀತಿಯಲ್ಲಿ ಕತೆ ಬಗ್ಗೆ ಮಾತಾಡ್ತಾರೆ. ಆದರೆ ಯಾರೇ ಒಬ್ಬ ಬರೆಗಾರನಾಗಿರ್ಬೋದು, ನಿರ್ದೇಶಕನಿಗಾಗಿರ್ಬೋದು, ಕತೆಗಾರನಾಗಿರ್ಬೋದು, ಚಿತ್ರದ ಯಾವುದೋ ಒಂದು ಕಥೆಯನ್ನ ತಾವು ಮಾಡ್ಕೊಂಡಾಗ ಅದು ಬೇರೆಯವ್ರ ಹತ್ರ ಹೇಳುವಂಥದ್ದು, ಚರ್ಚೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾನೆ ಇರ್ತಾರೆ. ಅದನ್ನ ಬೇರೆ ಯಾರು ಕೇಳಿಸ್ಕೊಂಡು ಅವ್ರದೇ ಆದ ರೀತಿಯಲ್ಲಿ ಆ ಒಂದು ಕಥೆಯನ್ನ ಬೆಳೆಸ್ಕೊಂಡು ಹೋಗಿ ತಮ್ಮದೇ ಆದ ಶೈಲಿನಲ್ಲಿ, ರೀತಿ ನೀತಿಯಿಂದ ಹೇಳ್ಕೊಂಡು ಹೋಗುವಂಥದ್ದು ನಡೀತಾನೆ ಇರುತ್ತೆ. ಇದು ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಯಾವುದೇ ಒಂದು ಕಥೆನ ತನ್ನ ಕಥೆ ಅಂತ ಸಾಬೀತುಪಡಿಸೋದು ಹೇಗೆ, ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳೋದು ಹೇಗೆ? ಯಾಕಂತ ಹೇಳಿದ್ರೆ ಒಂದು ಕತೆ ಒಬ್ರಿಗೆ ಸಿಕ್ಕಿದ್ರೆ ಅದು ಒಂಥರ ಮಾತಾಡ್ತಾರೆ, ಇನ್ನೊಬ್ರು ಇನ್ನೊಂದು ತರ ಮಾತಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ ಕಥೆಗಳನ್ನ. ಅದನ್ನ ನೂರಾರು ರೀತಿಯಲ್ಲಿ ಬೆಳವಣಿಗೆ ಸಿನಿಮಾಗಳು ಆಗ್ತಾ ಹೋಗ್ತವೆ. ಮೂಲವಾಗಿ ಕಥೆಯನ್ನ ಮಾಡಿದಂಥವ್ರು ಆ ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ತಡವಾದ್ರೆ ಬೇರೆ ಯಾರೋ ಆ ಕಥೆಯನ್ನ ಮಾಡಿ ಸಿನಿಮಾ ಮಾಡಿ ಬಿಡುಗಡೆ ಮಾಡಿಬಿಟ್ಟಿರ್ತಾರೆ. ಈ ತರ ಒಂದು ಸಮಸ್ಯೆ ಆಗುತ್ತೆ. ಈ ಕಥೆಯನ್ನ ತನ್ನ ಕಥೆ ಅಂತ ಹೇಳ್ಬಿಟ್ಟು ಅದನ್ನ ಕಥೆಯನ್ನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಯಾಕಂತ ಹೇಳಿದ್ರೆ ನೀತಿ ನಿಯಮಗಳು ಅಷ್ಟು ಸರಳವಾಗಿಲ್ಲ. ಆಮೇಲೆ ಒಂದೇ ವಿಚಾರ, ಒಂದೇ ರೀತಿಯ ಕತೆ ಬೇರೆ ಬೇರೆ ಜನರಿಗೆ ಹೊಳಿಬಹುದು. ಅವರು ಅವ್ರದೇ ಆದ ರೀತಿ ನೀತಿನಲ್ಲಿ ಕಥೆಯನ್ನ ಬೆಳೆಸ್ಕೊಂಡು ಹೋಗ್ಬಹುದು, ಚಿತ್ರಕಥೆಯನ್ನ ಮಾಡಬಹುದು. ಹೀಗೇನೆ ಇರಬೇಕು ಅಂತ ಯಾರಿಗೂ ನಾವು ಹೇಳೋದಕ್ಕಾಗೋದಿಲ್ಲ, ಅವ್ರ ಮನಸ್ಸಲ್ಲಿ ಬರಬಾರ್ದು ಅಂತಾನೂ ಇಲ್ಲ. ನಮಗೆ ಹೊಳೆದಿರುವಂತ ಒಂದು ವಿಚಾರ ಬೇರೆಯವ್ರಿಗೆ ಇದಕ್ಕಿಂತ ಮುಂಚೆನೆ ಹೊಳೆದಿರಬಹುದು, ಅವ್ರು ಸಿನಿಮಾ ಮಾಡದೇ ಇರಬಹುದು, ಅಥವಾ ಅದ್ರ ಬಗ್ಗೆ ಎಲ್ಲೂ ಪ್ರಕಟಣೆ ಮಾಡದೇ ಇರಬಹುದು. ಆದ್ರೆ ಅವ್ರು ಬರ್ಕೊಂಡು ಅವರಲ್ಲಿ ಆ ದಾಖಲೆಗಳು ಇರ್ತವೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಕಥೆ ಅಂತ ಮಾಡ್ಕೊಂಡ್ಮೇಲೆ ಅವ್ರು ಇಮೇಲ್ನಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಶೇಖರಣೆ ಮಾಡಿಟ್ಟಿರಬಹುದು, ಅಥವಾ ಬರವಣಿಗೆ ಮೂಲಕ ಒಂದು ಪೇಪರ್ನಲ್ಲಿ ಬರೆದಿಟ್ಟಿರಬಹುದು, ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ಬೋದು, ಏನೋ ಒಂದಿರ್ಬೋದು. ಆದ್ರೆ ಬೇರೆಯವರಿಗೆ ಕತೆ ನಂದೇ ಅಂತ ಹೇಳ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಅಥವಾ ಇನ್ನೆಲ್ಲ ಹೋಗಿ ನ್ಯಾಯ ಪಡೆಯೋದಕ್ಕೆ ಅಷ್ಟು ಸುಲಭ ಇಲ್ಲ ಅಂತಾನೆ ನನ್ನ ಒಂದು ಅನಿಸಿಕೆ. ಕೆಲವರು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಕಥೆಯನ್ನ ಮಾಡ್ಕೊಂಡ ಮೇಲೆ ನೀವು ಕಂಪ್ಲೀಟ್ ಆಗಿ ಅದನ್ನ ಒಂದು ನಿಮ್ಮ ವಿಳಾಸಕ್ಕೆ ಕೊರಿಯರ್ ಮೂಲಕನೋ ಅಥವಾ ಡಿಜಿಟಲ್ ಎಲ್ಲ ಮಾಡೋದಾದ್ರೆ ಕಥೆಯನ್ನ ನೀವು ಇಮೇಲ್ ಮೂಲಕನೋ ನಿಮಗೆ ನೀವು ಕಳ್ಸ್ಕೊಂಡಿರ್ಬೇಕು. ಅವಾಗ ಅದ್ರಲ್ಲೆಲ್ಲ ಡೇಟು ಟೈಮ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಆ ಕಥೆಯನ್ನ ನಂದೆ ಅಂತ ಹೇಳ್ಬೋದು. ಕತೆ ನಂದೆ ಅಂತ ನಾವೇನೋ ಸಾಬೀತುಪಡಿಸಬಹುದು. ಆದ್ರೆ ಬೇರೆಯವ್ರಿಗೂ ಅದೇ ರೀತಿಯ ಥಾಟ್ಗಳು ಹೊಳಿಬಾರ್ದು, ಅದೇ ರೀತಿ ವಿಚಾರಗಳು ಬರಬಾರ್ದು ಅಂತೇನಿಲ್ವಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ಈ ಕತೆ ನಂದೆ ಅಂತ ಹೇಳ್ಕೊಳ್ಳುವಂಥದ್ದು ತುಂಬಾನೇ ಕಷ್ಟ, ನ್ಯಾಯವನ್ನ ಪಡೆಯುವಂಥದ್ದು ಕೂಡ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬಹುದು. ಏನೇ ಆಗಲಿ, ಒಂದು ಕತೆ ಅಂತ ಬಂದಾಗ ಅದಕ್ಕೆ 100 ಜನರಲ್ಲಿ ಒಂದು ಕಥೆಯ ಎಳೆಯನ್ನ 100 ಜನರಿಗೆ ಕೊಟ್ಟರೆ 100 ಜನ 100 ರೀತಿಯಲ್ಲಿ ಅದನ್ನ ಬೆಳೆಸ್ಕೊಂಡು ಚಿತ್ರಕಥೆಯನ್ನಾಗಿ ಮಾಡಬಹುದು ಅಲ್ವಾ. ಕೆಲವರು ಕಥೆಯ ಮೇಲೇನೆ ಮುಂದುವರಿಸ್ಕೊಂಡು ಹೋದ್ರೆ, ಕೆಲವರು ಅವರು ಯಾರನ್ನ ಒಂದು ಕಲಾವಿದರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತಾರೆ, ಆ ಕಲಾವಿದರಿಗೆ ಒಂದು ಹೈಲೈಟ್ ಮಾಡಿ ಬೆಳೆಸ್ಕೊಂಡು ಕೂಡ ಹೋಗ್ಬೋದು. ಈ ತರ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು, ಚಿತ್ರವನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಏನೇ ಆಗಲಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದೊಂದು ಸುಖಾಂತ್ಯ ಆಗೋ ರೀತಿಯಲ್ಲಿ ಮಾಡಿರೋದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳಬೇಕು.
ಯಾಕಂತ ಹೇಳಿದ್ರೆ ಚಿತ್ರೋದ್ಯಮದ ಹಿತದೃಷ್ಟಿಯಿಂದ ಚಿತ್ರಗಳು ಗೆಲ್ಲೋದು ಮುಖ್ಯ. ಯಾಕಂತ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಚಿತ್ರಗಳನ್ನ ಮಾಡಿ ಸಿನಿಮಾ ಬಿಡುಗಡೆಯನ್ನು ಮಾಡ್ತಾರೆ, ಆದರೆ ಥಿಯೇಟ್ರಿಗೆ ಪ್ರೇಕ್ಷಕರ ಕೊರತೆ ತೀವ್ರವಾಗಿ ಕಾಡ್ತಾ ಇರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಚಿತ್ರ ಯಶಸ್ವಿ ಆಗಿರುವಂಥದ್ದು ಚಿತ್ರೋದ್ಯಮದ ಹಿತದೃಷ್ಟಿಯಿಂದ ತುಂಬಾನೇ ಮುಖ್ಯ ಅಂತಾನೆ ಆಗುತ್ತೆ. ಆದರೆ ಇದು ಜಟಾಪಟಿ ತುಂಬಾನೇ ಒಂದು ಬೇಜಾರಿನ ಸಂಗತಿ ಕೂಡ. ಯಾಕಂತ ಹೇಳಿದ್ರೆ ಒಂದು ಕತೆ ಅಂತ ಮಾಡಿದಾಗ ಆ ಬೇರೆಯವರು ಅದು ನನ್ನ ಕತೆ ಕದ್ದಿರೋ ಸಿನಿಮಾ ಹಾಗೆ ಹೀಗೆ ಅಂತ ಏನೇನೋ ಒಂದು ವಾದ ವಿವಾದಗಳು ಚರ್ಚೆಗಳು ನಡೀತಾ ಇದ್ದಾಗ ಮೂಲವಾಗಿ ಕತೆ ಮಾಡಿದವರಿಗೆ ಒಂಥರ ಕಷ್ಟ, ಆದರೆ ಸಿನಿಮಾ ಮಾಡಿ ಬಿಡುಗಡೆ ಮಾಡಿದವರಿಗೆ ಇನ್ನೊಂದು ರೀತಿಯ ಕಷ್ಟ ಆಗುತ್ತೆ. ಏನೇ ಆಗಲಿ ಚಿತ್ರ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಕಾಣ್ತಾ ಇರೋದು, ಹಾಗೇನೆ ಸಮಸ್ಯೆ ಕೂಡ ಸುಖಾಂತಿ ಆಗಿರುವಂಥದ್ದು ಚಿತ್ರೋದ್ಯಮದ ಹಿತದೃಷ್ಟಿಯಿಂದ ಒಂದು ರೀತಿಯ ಉತ್ತಮ ಬೆಳವಣಿಗೆ ಅಂತಾನೆ ಹೇಳಬೇಕು. ಏನೇ ಆಗಲಿ ತಮ್ಮಲ್ಲೇನಾದರೂ ಒಂದು ವಿಶೇಷವಾದ ವಿಚಾರಗಳು, ಅಂದರೆ ಈ ಕತೆ ಏನಾದರೂ ಮಾಡಿಕೊಂಡಾಗ ಕತೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಈ ಥರ ಏನಾದ್ರು ವಿಚಾರಗಳನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಏನು ದಾರಿ ಇದೆ, ಈ ಕತೆ ನಂದೇನೆ ನಾನು ಬರೆದಿದ್ದಂಥದ್ದು ಬರೆಸಿರುವಂಥದ್ದು ಮಾಡ್ಕೊಂಡಿರೋಂಥ ಕತೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಯಾರೋ ಆ ಕಥೆಯನ್ನು ಕದ್ದು ಸಿನಿಮಾ ಮಾಡಿದ್ರು ಕೂಡ, ಅಥವಾ ಇನ್ಯಾರಿಗೂ ಆ ಕಥೆಯನ್ನು ಹೇಳಿ ಅಲ್ಲಿ ಅವ್ರ್ಯಾರೋ ಸಿನಿಮಾ ಮಾಡಿದ್ರು ಕೂಡ ಇದನ್ನ ಉಳಿಸ್ಕೊಳ್ಳೋದು ಹೇಗೆ, ನಂದು ಅಂತ ನಾನು ಸಾಬೀತುಪಡಿಸೋದು ಹೇಗೆ, ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಿಮ್ಮಲ್ಲಿ ಏನಾದರೂ ವಿಶೇಷವಾದ ವಿಚಾರಗಳು, ಐಡಿಯಾಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.